ಸ್ನೇಹಿತರಿಗೆ ಮತ್ತೊಮ್ಮೆ ಸ್ವಾಗತ ಅನ್ಕೋತಾ ನಮ್ಮ ಪಕ್ಷದ ಹಿಂದುಳಿದ ಮೋರ್ಚಾದ ಅಧ್ಯಕ್ಷರಿಗೂ ಕೂಡ ಸ್ವಾಗತವನ್ನು ಬಯಸಿದೆ. ಈ ಗೋಷ್ಠಿಯನ್ನು ಕರೆದಿರೋ ಉದ್ದೇಶ ಇಷ್ಟೇ. ಕಾಂಗ್ರೆಸ್ನವರು ಕಳೆದ 16 ವರ್ಷಗಳಿಂದ ನಾವು ಹಿಂದುಳಿದ ವರ್ಗದವರ ಪರ ನಾವು ಆಯೋಗಗಳನ್ನು ರಚನೆ ಮಾಡಿದ್ದೇವೆ, ಅದು ವರದಿ ಪಡಿತೇವೆ, ಜಾತಿ ಗಣತಿ, ಸೋಷಿಯೋ ಎಕನಾಮಿಕ್ ಸರ್ವೆ ಮಾಡಿಸ್ತೇವೆ, ಅವರಿಗೆ ಸವಲತ್ತುಗಳನ್ನು ಕೊಡ್ತೇವೆ ಅಂತ ಹೇಳಿ ಹಿಂದುಳಿದ ಜನಾಂಗಗಳನ್ನ ತಪ್ಪು ದಾರಿಗೆ ಎಳಿತಕ್ಕಂಥ ಪ್ರಯತ್ನ ಕಳೆದ 16 ವರ್ಷಗಳಿಂದ ಮಾಡ್ಕೊಂಡ್ಬಂದಿದ್ದಾರೆ. ವಿಶೇಷವಾಗಿ 2013ರಲ್ಲಿ ಕಾಂಗ್ರೆಸ್ ಸರ್ಕಾರ ಬಂತು, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದರು. ಆಗ ಒಂದಿಷ್ಟು ಭರವಸೆಯನ್ನ ಹಿಂದುಳಿದ ವರ್ಗದವರು ಇಟ್ಟಿದ್ರು. ಅದನ್ನ ಹೇಳಿ ಅವ್ರ ಅಧಿಕಾರಕ್ಕೆ ಬಂದದ್ದು. ನಾವು ಹಿಂದುಳಿದ ವರ್ಗದ ಪರ, ಹಿಂದ ಪರ ಸರ್ವೆ ಮಾಡ್ತೇನೆ, ಸಮೀಕ್ಷೆ ಮಾಡಿಸ್ತೇನೆ, ಅವ್ರಿಗೆ ಬೇಕಾದ ಎಲ್ಲ ಸವಲತ್ತುಗಳನ್ನ ಆ ಸರ್ವೆ ಆಧಾರದ ಮೇಲೆ ಒದಗಿಸ್ಕೊಡ್ತೇನೆ. ನಾವು ದೇವರಾಜ್ ಅರಸು ಅವರಿಗಿಂತ ಇಂಪ್ರೂವ್ಡ್ ಮಾಡೆಲ್ ಅನ್ನ ನಾವು ಇಂಟ್ರೊಡ್ಯೂಸ್ ಮಾಡ್ತೀವಿ ಅಂತ ಹೇಳ್ತಾ ಬಂದ್ರು. ಜನರು ಸ್ವಲ್ಪ ಭರವಸೆ ಇಟ್ಟು ಓಟು ಕೊಟ್ಟರು. ಸರ್ಕಾರ ರಚನೆ ಆಯ್ತು 13ರಲ್ಲಿ. ಆಗ ಒಂದಿಷ್ಟು ಒತ್ತಡಗಳು ಪ್ರಾರಂಭ ಆಯ್ತು. ನೀವು ಹೇಳಿದ್ರಿ ಏನು ಮಾಡ್ತಾ ಇಲ್ಲ ಅಂತ. ನಾವು ರಾಜಕೀಯ ಪಕ್ಷವಾಗಿ, ವಿರೋಧ ಪಕ್ಷವಾಗಿ ಮತ್ತು ಸಂಘ ಸಂಸ್ಥೆಯವರು, ಹಿಂದುಳಿದ ವರ್ಗದ ಬೇರೆ ಬೇರೆ ಸಂಘಟನೆಗಳು ಕೂಡ ಒತ್ತಡ ಹೇಳಿದ್ರು. ಆಗ ಕಾಂತರಾಜ್ ಆಯೋಗವನ್ನ ರಚನೆ ಮಾಡ್ತೀನಿ ಅಂತ ಹೇಳಿ ಕಾಂತರಾಜ್ ಆಯೋಗ 1 ವರ್ಷದೊಳಗೆ ವರದಿ ಕೊಡ್ತೇವೆ ಅಂತ ಹೇಳಿದ್ರು. 6 ತಿಂಗಳೊಳಗೆ 9 ತಿಂಗಳೊಳಗೆ ಕೊಡ್ತೀವಿ ಅಂತ ಹೇಳಿದ್ರು. ಆಮೇಲೆ ಅವ್ರು ಕೊಟ್ಟರು ತಡವಾಗಿ, ಸ್ವಲ್ಪ 17ರಲ್ಲಿ ಕೊಟ್ಟರು. 17 ಸುಮಾರು ವರ್ಷಗಳ 2-3 ವರ್ಷ ಮಾಡಿದ್ರು. ಆ ವರದಿ ಮೊನ್ನೆ ಅವರು ಸರ್ಕಾರಕ್ಕೆ ಸಬ್ಮಿಟ್ ಮಾಡಿದ್ರು. ಆದ್ರೆ ಅದ್ರ ಮೇಲೆ ಏನೂ ಡಿಸಿಷನ್ ತಗೊಳ್ಳಿಲ್ಲ. ಇನ್ನು ತಗೊಳ್ತೀವಿ, ನಾಳೆ ತಗೊಳ್ತೀವಿ, ಕ್ಯಾಬಿನೆಟ್ ಅಪ್ರೂವ್ ಮಾಡ್ತೇವೆ ಅಂತ ಹೇಳಿ ದಿನ ಕಳೀತಾ ಬಂತು. ಆಗ್ಲೇ ಇಲ್ಲ, ಅಪ್ರೂವ್ ಆಗ್ಲೇ ಇಲ್ಲ. ಹಾಗೆ ಅವ್ರ ಅಧಿಕಾರ ಹೋಯ್ತು. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದರೂ ಆ ಸರ್ಕಾರದ ನೇತೃತ್ವ ಸಿದ್ದರಾಮಯ್ಯ ಕೈಲೇ ಇತ್ತು. ಕಾಂಗ್ರೆಸ್ JDS ಸರ್ಕಾರ ಆದಾಗಲೂ ಕೂಡ ಆಗ್ಲೂ ಏನಾಗಲಿಲ್ಲ. ನಮ್ಮ ಸರ್ಕಾರ ಬಂತು. ನಮ್ಮಲ್ಲಿ ಒಂದಿಷ್ಟು ಜಿಜ್ಞಾಸೆಗಳಿತ್ತು, ಸರಿಯಾಗಿಲ್ಲ, ಆಗಿದೆ ಅನ್ನೋದು. ಮತ್ತೆ ಸಿದ್ದರಾಮಯ್ಯನವ್ರು ಇಲ್ಲ ನೋಡಿ 5 ವರ್ಷ ಏನೂ ಮಾಡಲಿಲ್ಲ ಅಂತ ಕಾಂಗ್ರೆಸ್ನವ್ರು ಹೇಳಿ ಮತ್ತೆ ಅಧಿಕಾರಕ್ಕೆ ಬಂತು. ಆಗ್ಲೂ ಕೂಡ ಇಂದು ಮಾಡ್ತೇನೆ, 2023ರಲ್ಲಿ ಅಧಿಕಾರಕ್ಕೆ ಬಂದರು. ಇಂದು ಮಾಡ್ತೇನೆ, ನಾಳೆ ಮಾಡ್ತೇನೆ, ಅಕ್ಸೆಪ್ಟ್ ಮಾಡ್ತೇನೆ, ಕ್ಯಾಬಿನೆಟ್ ಮಂಡಿಸ್ತೇನೆ ಅಂತ ಹೇಳ್ತಾನೇ ಬಂದರು. ಯಾವುದೂ ಆಗಲಿ. ಕೊನೆಗೆ ಒಂದಿನ ಡೆಲ್ಲಿಗೆ ಹೋದ್ರು, ಬೇರೆ ಯಾವುದೋ ಕಾರಣಕ್ಕೆ. ಅಲ್ಲಿ ಅವರ ಹೈಕಮಾಂಡ್ನವರು ಅದೆಲ್ಲ ಹಾಕ್ಕೊಡುದು ನಡಿ ಬಿಸಾಕಿ ಅಂದರು. ಬಿಸಾಕಿ ಅದನ್ನ ಬಹಳ ಹಳೇದಾಗಿದೆ, 10 ವರ್ಷದ ಹಿಂದಿನ ವರದಿ ಅಂತ ಹೇಳಿ ಒಂದು ಕಾರಣ ಕೊಟ್ಟು ಅದನ್ನ ಮೂಲೆ ಹಾಕಿತ್ತು. ಖರ್ಚಾಗಿದ್ದು ಎಷ್ಟು? 200 ಕೋಟಿ. 200 ಕೋಟಿಗಿಂತ ನಮ್ಮ ರಾಜ್ಯ ಸರ್ಕಾರದ ನೌಕರರ ಶ್ರಮ ಎಷ್ಟು ಹಾಳು, ಹಣ ಹಾನಿ, ಸಮಯ ಹಾನಿ, ಶ್ರಮ ಹಾನಿ, ಧನ ಹಾನಿ, ಇವು 3 ಮಾಡಿ ಅದನ್ನ ಕಸ್ದು ಬಿಟ್ಟಿಗೆ ಕೇವಲ ಒಂದು ಯಾವುದೋ ಕೋರ್ ಕಮಿಟಿ ಅಂತ ಅವ್ರು ಡೆಲ್ಲಿನಲ್ಲಿ ಹೈಕಮಾಂಡ್ನವ್ರು ಹೇಳಿದ್ರು ಅಂತೇಳಿ ಅದು ಸಿದ್ದರಾಮಯ್ಯ ಅಂತ ಬದ್ಧತೆ ಇದ್ದಾರೆ ಅಂತ ತಿಳ್ಕೊಂಡಂತ ನಾವು ನಾಡಿನ ಜನರು ಇದೇ ಮೋಸ ಆಯ್ತು. ಸಿದ್ದರಾಮಯ್ಯನವ್ರ ಮೇಲೆ ಇಟ್ಟಂತ ಭರವಸೆಗೆ ಚ್ಯುತಿ ಆಯ್ತು. ನಮಗೆಲ್ಲ ಸಿದ್ದರಾಮಯ್ಯನವ್ರು ಹೇಳಿದ್ರು ಮತ್ತೆ ನಾನು ಹೊಸ ಸಮೀಕ್ಷೆ ಮಾಡಿಸ್ತೇನೆ, 90 ದಿನದಲ್ಲಿ ಮಾಡಿಸ್ತೇನೆ, ಸಾಕು 90 ಡೇಸ್ ಅಂತ ಹೇಳಿ ಒಂದು ಆದೇಶವನ್ನು ಮಾಡಿದ್ರು. ಜೂನ್ 2025 90 ಡೇಸಲ್ಲಿ ಮಾಡ್ತೀವಿ. ಆದ್ರೆ ಅದು ಶುರುವಾಗಿದ್ದೇ ಕೊನೆಗೆ 3 ತಿಂಗಳು ಬೇಕಾಯ್ತು ಅದು ಶುರುವಾಗೋದಕ್ಕೆ. ಆಮೇಲೆ 11 ತಿಂಗಳಾದ್ರೂ ಅಕ್ಸೆಪ್ಟ್ ಆಗಲಿಲ್ಲ, ಪೂರ್ಣಗೊಳಿಸ್ಲೇ ಇಲ್ಲ. ಆದರೆ ನಮ್ಮ ಬಿಹಾರದಲ್ಲಿ ಮಾಡಿದ್ರು, ತೆಲಂಗಾಣದಲ್ಲಿ ಮಾಡಿದ್ರು ರೇವಂತ್ ರೆಡ್ಡಿ, ಬಿಹಾರದಲ್ಲಿ ನಿತೀಶ್ ಕುಮಾರ್ ಜಾತಿ ಗಣತಿಯನ್ನು ಮಾಡಿಸಿದ್ರು. ಅವರು 3 ತಿಂಗಳಲ್ಲಿ ವರದಿ ತಗೊಂಡು ಮಂಡಿಸಿ ಅದನ್ನ ಅಪ್ರೂವ್ ಮಾಡಿದ್ದಾರೆ ಅಂತ ಕೇಳ್ಪಟ್ಟಿದ್ದೀವಿ. ತಾವು ಎಲ್ಲ ತಮ್ಮ ಕೆಲವು ಸ್ನೇಹಿತರ ಗಮನಕ್ಕೂ ಬರಲಿ. ಆದ್ರೆ ನಮ್ಮಲ್ಲಿ 11 ತಿಂಗಳಾದ್ರೂ ಅದು ಆಗ್ಲಿಲ್ಲ. ಕೊನೆಗೆ 1 ವರ್ಷ ಆಗೋಯ್ತು ಹೇಳಿ ಅವರ ಪಕ್ಷದ ವ್ಯವಸ್ಥೆ ಒಳಗೆ ಮುಖ್ಯಮಂತ್ರಿ ಬದಲಾವಣೆ ಅಂತ ಹೇಳಿ ಡೆಲ್ಲಿಲಿ ಏನಾಯ್ತು ಮಾತುಕತೆ ಮಾಡ್ಕೊಂಡು ಬಂದ್ರು. ಇಲ್ಲಿ ಬಂದು ನಾಳೆ ವರದಿ ಕೊಡ್ಬೇಕು ಅಂತ ಬರೀ 24 ಗಂಟೆ ಅಲ್ಲ, 18 ಗಂಟೆ ಮುಂಚೆನೆ ಆಯೋಗದ
ಮಧುಸೂದನ್ ನಾಯಕ್ ಆಯೋಗಕ್ಕೆ ಹೇಳಿದ್ರು. ಅದ್ರ ಮಧ್ಯೆ ಕಾಂತರಾಜ್ ಆಯೋಗ ಆಯ್ತು, ಗೋವಿಂದರಾವ್ ಜಯಪ್ರಕಾಶ್ ಹೆಗಡೆ ಆಯೋಗ ಆಯ್ತು. ಅವ್ರು ಸಬ್ಮಿಟ್ ಮಾಡಿದ್ರು, ಅದಕ್ಕೇನೋ ಅಂಕಿಅಂಶ ಸೇರಿಸಿದ್ರು. ಅದ್ರ ಹಿಂದೆ ಸಿಗ್ನೇಚರ್ ಆಗಿಲ್ಲ, ಸೆಕ್ರೆಟರಿದೊಂದು ಕಂಪ್ಲೇಂಟ್ ಬಂತು. ನಾವೆಲ್ಲ ಆಗಿನ ಶ್ರೀನಿವಾಸ್ ಪೂಜಾರಿ ಅವ್ರ ಮಂತ್ರಿಗಳಾಗಿದ್ರು, ನಾವು ಎಲ್ಲ ಪ್ರಯತ್ನ ಮಾಡಿದ್ವಿ. ಸಿಗ್ನೇಚರೇ ಇಲ್ಲದೆ ಅದು ಹೆಂಗೆ ಅಕ್ಸೆಪ್ಟ್ ಮಾಡೋದು ಅಂತ ಒಂದು ಪ್ರಶ್ನೆ ಶುರುವಾಯಿತು. ಹೀಗೆ ಮಾಡ್ಲೇ ಇಲ್ಲ. ಈ 18 ಗಂಟೆ ಮುಂಚೆ ಸಬ್ಮಿಟ್ ಮಾಡಿ ಅಂತ ಹೇಳಿ ಡೆಲ್ಲಿಲಿದ್ದಾಗ ಫೋನ್ ಮಾಡಿ ಹೇಳಿದ್ರು, ಬೆಂಗಳೂರಿಗೆ ಬಂದು ಲ್ಯಾಂಡ್ ಆದ್ಮೇಲೆ ಹೇಳಿದ್ರು ನಾಳೆ ಕೊಡಿ ವರದಿ ಸಬ್ಮಿಟ್ ಮಾಡಿ ಅಂತ. ತರಾತುರಿಲಿ ವರದಿಯನ್ನ ಸಬ್ಮಿಟ್ ಮಾಡಿದ್ರು. ಸಿದ್ದರಾಮಯ್ಯ ಮುಖ್ಯಮಂತ್ರಿ ರಾಜೀನಾಮೆ ಕೂಡ ಮೊದಲನೇ ದಿನ ಇದನ್ನ ಮಧುಸೂದನ್ ಆಯೋಗದ ವರದಿಯನ್ನು ಇಶ್ಯೂ ಮಾಡ್ಕೊಂಡ್ರು. ಈಗ ಅದನ್ನ ಕ್ಯಾಬಿನೆಟ್ಗೆ ಯಾರು ಇಡ್ತಾರೆ, ಎಂದಿಡ್ತಾರೆ, ಈಗಿನ ಸರ್ಕಾರದ ನಿಲುವೇನು, ಸಿದ್ದರಾಮಯ್ಯನವರ ನಿಲುವೇನು, ಅವ್ರದೇ ನಾಯಕತ್ವ, ಮುಖ್ಯಮಂತ್ರಿ ಬೇರೆ, ಅವ್ರದೇ ಮುಖ್ಯಮಂತ್ರಿ, ಅವ್ರ ನಿಲುವೇನು ಅಂತ ಮುಖ್ಯಮಂತ್ರಿ ಒಂದು ಶಬ್ದವನ್ನು ಇಲ್ಲಿವರೆಗೆ ಮಾತಾಡ್ಲಿಲ್ಲ. ಈ ರೀತಿ ಅನ್ಯಾಯಗಳು ನಮ್ಗೆ ಆಗ್ತಾ ಇದೆ. OBCಗೆ ಇದನ್ನ ಆ ಬದ್ಧತೆಯನ್ನು ಪ್ರದರ್ಶನ ಮಾಡಬೇಕು ಮತ್ತು ಬದ್ಧತೆಯಿಂದ ಹಿಂದುಳಿದ ಆಯೋಗದ ಬಗ್ಗೆ ಅದನ್ನು ಬಿಡುಗಡೆ ಮಾಡಬೇಕು. ಇದ್ರ ಮಧ್ಯೆ ನ್ಯಾಯಾಲಯದಲ್ಲಿ ಸದ್ಯಕ್ಕೆ ಅದನ್ನ ಲಕೋಟೆಯಲ್ಲಿ ಇಟ್ಟಿರಿ ಅಂತ ಒಂದು ಜೂನ್ 16ನೇ ತಾರೀಕು ಒಂದು ಆದೇಶ ಆಗಿದೆ. ಆಗಸ್ಟ್ 20ರವರೆಗೂ ನಾವು ಹೇಳ್ತೇವೆ, ಅಲ್ಲಿವರೆಗೂ ಇಟ್ಕೊಂಡಿರಿ ಅಂತ ಹೇಳಿದ್ದಾರೆ. ಬೇರೆ ಬೇರೆ ಸಂಘ ಸಂಸ್ಥೆಗಳು ಕೋರ್ಟಿಗೆ ಹೋಗಿ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇದೆ ಇಲ್ಲ ಅಂತ ಒಂದಿಷ್ಟು ಜಿಜ್ಞಾಸೆಗಳು ನಡೀತಾ ಇದೆ. ಆದರೆ ರೇವಂತ್ ರೆಡ್ಡಿ ಅವರು ಮಾಡಿದ್ದಾರೆ, ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರು ಮಾಡಿದ್ದಾರೆ. ಏನು ಎಂತ ಅಂತ ಹೇಳಿ ಅದನ್ನ ಸರ್ಕಾರ ನಡೆಸೋರು. ಈಗಿನ ಸರ್ಕಾರದವರು ಸರಿಯಾದ ವಕೀಲರನ್ನು ನೇಮಕ ಮಾಡಿ ಅಲ್ಲೇನಾಗಿದೆ ಇಲ್ಲೇನಾಗಿದೆ, ಕಾನ್ಸ್ಟಿಟ್ಯೂಷನ್ ಏನ್ ಹೇಳ್ತದೆ, ಹಿಂದೆ ದೇವರಾಜ್ ಅರಸು ಅವರು ಮಾಡಿದ್ದಾರೆ, ಮಾಡಿ ಜನರಿಗೆ ಸವಲತ್ತುಗಳನ್ನು ಕೊಟ್ಟಿದ್ದಾರೆ. ಅದೇ ವರದಿ ಆಧಾರದ ಮೇಲೆ ಇವತ್ತು ನಾವು ಹಿಂದುಳಿದ ವರ್ಗದವ್ರ ಬಗ್ಗೆ ಒಂದಿಷ್ಟು ಸವಲತ್ತು ಕೊಡ್ತಕ್ಕಂಥ ಪ್ರಯತ್ನಗಳನ್ನು ಎಲ್ಲ ನಮ್ಮ ಸರ್ಕಾರ ಸೇರಿದಾಗ ಒಂದಿಷ್ಟು ಮಾಡಿದ್ದೇವೆ. ಅದ್ರ ಸರಿಯಾದ ಲಾಯನ್ಗಳು ಇಡಬೇಕು. ಅದೆಲ್ಲಕ್ಕಿಂತ ಮೊದಲೇ ಈ ಸುಳ್ಳು ಹೇಳೋದನ್ನ ನಾವು ಹಿಂದುಳಿದವ್ರ ಪರ, ಹಿಂದ ಪರ, ಕಾಂಗ್ರೆಸ್ ಪಕ್ಷ ಅಂತ ಹೇಳ್ತಕ್ಕಂಥದ್ದನ್ನ ಇನ್ನೂ ಎಷ್ಟು ದಿನ ಅವ್ರು ಮೋಸ ಮಾಡ್ತೀರಿ, ಸುಳ್ಳು ಹೇಳ್ತೀರಿ ಅಂತ ಹೇಳಿಕ್ಕೆ ನಾವು ಈ ಸಂದರ್ಭದಲ್ಲಿ ಕೇಳಕ್ ಇಷ್ಟಪಡ್ತೇವೆ. ಈಗ